ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡ್ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ. 14,060. ಗೋಲ್ಡ್ ಇನ್ನ ಇಳಿಯುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಈ ಯುದ್ಧ ನಿಲ್ಲೋದು ಅನ್ನೋದು ಫ್ಲಾಪ್ ಆಗೋಯ್ತು. ಸೀಸ್ ಫೈರ್ ಫ್ಲಾಪ್. ಅದರಿಂದ ಬೆಳ್ಳಿ ಕೂಡ ಇಳಿದಿದೆ. ಅಮೆರಿಕ ಏನ್ ಹೇಳ್ತಾನೆ ಅಂತಂದ್ರೆ ನೀನೇನೋ ಬ್ಲಾಕೆಟ್ ಮಾಡೋದು, ನಾನೇ ಬ್ಲಾಕೆಟ್ ಮಾಡ್ತೀನಿ ಅಂತ. ತೈಲದ ಬೆಲೆ ಟಕ್ ಅಂತ ಏರಿದೆ. ಸರಿ, ನೀವೀಗ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಏನು ಯೂಸ್ ಇಲ್ಲ, ಬಿಡ್ತು ಅಂತ. ಸ್ಪಾಟ್ ಅಲ್ಲಿ ಆಯಿಲ್ ನೋಡಿದ್ರೆ $140ನ ದಾಟಿದೆ. ನಿಫ್ಟಿ ಬೆಳಗ್ಗೆ 420 ಪಾಯಿಂಟ್ ಔಟ್ ಆಗಿದೆ. ಈಗ ಸ್ವಲ್ಪ ಎಸಿ 330 ಪಾಯಿಂಟ್ ಹತ್ತತ್ರ ತಗೊಂಡ್ ಬಂದಿದ್ದಾರೆ. ಬ್ಯಾಂಕ್ ನಿಫ್ಟಿ ಬೆಳಗ್ಗೆ 1210 ಪಾಯಿಂಟ್ ಔಟು. ಆಟೋ ಇಂಡೆಕ್ಸ್ 2% ಔಟು. ಎಲ್ಲ ಇಂಡೆಕ್ಸ್ ಔಟು ಇದ್ರಲ್ಲಿ ಬೆಳಗ್ಗೆ. ಅದರಿಂದ ಸರದಿಯಾಗಿ ಹೇಳ್ಬಿಡ್ತೀನಿ, ಐಟಿ 1.6 ಡೌನ್, ಫಾರ್ಮಾ 1.1 ಡೌನ್, FMCG 1.4 ಡೌನ್, ಮೆಟಲ್ 1.6 ಡೌನ್. ನಮ್ಮ ಸ್ಟಾಕ್ ಎಲ್ಲ ನೋವಿದೆ, ಅಂದ್ರೆ ಸ್ವಲ್ಪ ನೋವಿದೆ. IDFC ಬ್ಯಾಂಕ್ 2.2%, ಆಕೋ 1.3, ಇಂಡಸ್ಇಂಡ್ ಬ್ಯಾಂಕ್ 2, ಕಲ್ಯಾಣ್ ಜ್ಯುವೆಲರ್ಸ್ 1.7, ಇಂಡಿಯನ್ ಬ್ಯಾಂಕ್ 1.4. ಟ್ರಂಪ್ ಏನ್ ಹೇಳ್ತಾರೆ ಅಂದ್ರೆ ನೀನೇನೋ ಗಲಾಟೆ ಮಾಡೋದು, ನಾನು ಗಲಾಟೆ ಮಾಡ್ತೀನಿ. ಹೋಮಸಿಂದ ಏನು ತಗೊಂಡ್ ಹೋಗದೆ ಇರಾಗೆ ನಾನು ನೋಡ್ತೀನಿ. ಸೊ ಈಗ ಸದ್ಯಕ್ಕೆ ಈ ಕಚ್ಚಾ ತೈಲದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಏಪ್ರಿಲ್ ಕಾದಿ, ಮೇ ಕಾದಿ. ಸೊ ಈ 12 ತಿಂಗಳು ನಮ್ಮ ಈ ಒಂದು ವರ್ಷದಲ್ಲಿ 2 ತಿಂಗಳು ಹೋಗ್ಬಿಡುತ್ತೆ. ಸೊ 10 ತಿಂಗಳು ಅಷ್ಟೇ ನಮ್ಗೆ ಈ GDP ಎಲ್ಲ ಏರ್ಸೋದಕ್ಕೆ ಚಾನ್ಸ್ ಇದೆ. ಅದನ್ನು ಟ್ರಂಪ್ ಭಾಗವತರು ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳಿದ್ರೆ, ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ಅದು ಇನ್ನೂ ಏರ್ತಾನೆ ಹೋಗುತ್ತೆ. ಸರಿ, ಈಗ ಏನ್ ಹೇಳ್ತಾರೆ ಟ್ರಂಪ್ ಭಾಗವತ, ಹೌಸ್ ಪ್ರಪಂಚ ಎಲ್ಲ ಚಿಂತೆ ಮಾಡೋದು ಬೇಡ, ಇರಾನ್ನ ಒಂದ್ ಕೈ ನೋಡ್ಬಿಡೋಣ ಅಂತ ಹೇಳಿದ್ದಾರೆ. ಜಗಳದಾಡು 2 ಪೊಸಿಷನ್ ಜಯಗಳಿಸ್ಬಿಡ್ತಾನೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದರಿಂದ ಹೋಮೋಸ್ ಬ್ಲಾಕೇಜ್ ಅಂತ ಹೇಳಿದ್ದಾರೆ. ಗ್ಲೋಬಲ್ ಆಯಿಲ್ ರೂಟು ಬ್ಲಾಕ್ ಆಗಿದೆ. ಟ್ರಂಪ್ ಏನ್ ಹೇಳ್ತಾರೆ ಅಂದ್ರೆ ಚೈನಾ ಮೇಲೆ ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚೈನಾ ಅದ್ರ ಬಗ್ಗೆ ಪಾಲೆಮಿಕ್ ಇರಿಸ್ಕೊಂಡಿಲ್ಲ. 50% ಸ್ಪೆಷಲ್ ಟ್ಯಾರಿಫ್ ಅಂತ ಹೇಳ್ತಾ ಇದ್ದಾರೆ. ಚೈನಾಗೆ ಒಂದು ಚೌಕ್ ಹೋಲ್ಡ್ ಇದೆ. ರ್ಯಾರ್ ಅರ್ತ್ ಮೆಟಲ್ಸ್ ಅಲ್ಲಿ ಬ್ರೇಕ್ ಹಾಕ್ತಾನೆ. ತುಂಬಾ ಅರ್ಜೆಂಟ್ ಆಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮಾಡ್ತಾ ಇರೋದು. ಅದರಿಂದ ಈಗ ಅವನು ಬ್ರೇಕ್ ನ ಈ ರ್ಯಾರ್ ಅರ್ತ್ ಮೆಟಲ್ಸ್ ಅಲ್ಲಿ ಹಾಕ್ತಾನೆ. ಬಲೆ ಸರಿಯಾದ ಸ್ಪರ್ಧೆಯನ್ನು ರೀತಿ ಇದೆ. ಈ ಸಮಯದಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಂಡಿಯಾದಿಂದ ಒಂದು ಕಾನ್ಸ್ಟಿಟ್ಯೂಟ್ ಆಗಿ ಒಂದು ಯಾವುದೇ ರೀತಿಯಾದ ಸ್ಟೆಪ್ ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಲವು ಹೋಟೆಲ್ಗಳಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಈ ಗ್ಯಾಸ್ ಶಾರ್ಟೇಜ್ ಇಂದ ಎಲ್ಲಾ ಮೆನು ಎಲ್ಲ ಕಡಿಮೆ ಮಾಡಿದ್ದಾರೆ. ಇದು ಮೇ ದಾಟ್ಬಿಡ್ತು ಅಂತಂದ್ರೆ ರೇಷನ್ ತಂದ್ಬಿಡತ್ತೆ. ಇದು ಇಂಡಿಯಾಗೆ ತುಂಬಾ ಡೇಂಜರ್ ಸಿಗ್ನಲ್, ಬಾಂಡಿಂಗ್ ಸಿಗ್ನಲ್ ಇದೆ. ನಾನು ಅವತ್ತೇ ಹೇಳಿದ ತರ TCS ಯಾಕೆ ತಪ್ಪಿಸ್ಕೊಂತು ಅಂತ ಅಂದ್ರೆ, ಇಲ್ಲಿ 40% ರೆವೆನ್ಯೂ ಬ್ರಿಟನ್ ಪೌಂಡಲ್ಲೂ ಯುರೋನಲ್ಲೂ ಇದ್ದಿದ್ರಿಂದ ಅದು ತಪ್ಪಿಸ್ಕೊಂತು. ಬೇರೆಯವ್ರಿಗೆ ಆ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಪ್ಲಾನ್ ಇಲ್ಲ. ಅದರಿಂದ ಆಯಿಲ್ ಬೆಲೆ ಏಟಕ್ಕಂತ ಏರುತ್ತೆ. ಫ್ಯೂಚರ್ಸ್ ಮಾರ್ಕೆಟ್ ಅಂತ ಅನ್ನೋದು ಇವತ್ತಿಂದ 3 ತಿಂಗಳ ಡೆಲಿವರಿ. ನಾವು ಸ್ಪಾಟ್ನೇ ನೋಡ್ಬೇಕಾಗುತ್ತೆ. ಸ್ಪಾಟ್ 140, 150ರಲ್ಲಿ ಇದೆ. ಶೆಲ್ದು ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿದ್ರಿ ಅಂತಂದ್ರೆ ಅದೇನೆ ಇಂಡಿಕೇಟಿವ್ ಪ್ರೈಸ್. ಎರಡು ಸೇರಿ $130 ಹತ್ತತ್ರ ಹೋಗ್ಬಿಡತ್ತೆ. ಆಮೇಲೆ ಒಂದು 30% ಏರ್ತು ಅಂತಂದ್ರೆ ಆಟೋ, ಬಸ್ಸು ಎಲ್ಲಾದ್ರದಲ್ಲೇನು ಏರಲಿದೆ. ಸಸಾಜಿ ಕಟ್ಟಿಟ್ಟಂತ ರಿಸರ್ವ್ಸ್ ಅಲ್ಲಿ ಅರ್ಧ ರಿಸರ್ವ್ಸ್ ಖಾಲಿ ಆಗ್ಬಿಟ್ಟಿದೆ. ಮೇ 15ಕ್ಕೆ ಮೇಲೆ ಆ ರಿಸರ್ವ್ ಇಂದ ಇರೋದಿಲ್ಲ. ಒಂದು ದಿನಕ್ಕೆ 10 ಹಡಗು ಬರೋ ಕಡೆ 2 ದಿನಕ್ಕೆ 2 ಹಡಗು ಬರ್ತಾ ಇದೆ. ಅದರಿಂದ ತುಂಬಾ ದೊಡ್ಡ ಶಾರ್ಟೇಜ್ ಆಗೋದಕ್ಕೆ ಸಾಧ್ಯತೆಗಳಿದೆ. ಅದರಿಂದ ಈ ಯುದ್ಧ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ನಮಗೆ ಒಳ್ಳೇದು. ಇದಾದ್ಮೇಲೆ ಏನಪ್ಪಾ ಮುಖ್ಯವಾದ ಸುದ್ದಿ ಅಂತ ಅಂದ್ರೆ, ಮುತ್ತೂಟು $30 ಡಿವಿಡೆಂಟ್ ನ ಕೊಟ್ಟಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಡಿವಿಡೆಂಟ್ ಅಂತ ಒಂದು ಶೇರ್ಗೆ $30ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮೇಯ್ನ್ ಆಗಿ ಏನು ಅಂತಂದ್ರೆ ಗೋಲ್ಡ್ ಬೆಲೆ 16% ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ರೂಪಾಯಿ ಲೆಕ್ಕದಲ್ಲಿ ಅಷ್ಟು ಬಿತ್ತಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟನ್ನ ಕಷ್ಟಪಟ್ಟು ಬ್ಯಾಂಕ್ ಎಲ್ಲ ಲಾಸ್ ಮಾಡಿ 4,000 ಕೋಟಿ ಲಾಸ್ ಮಾಡಿ ರೂಪಾಯಿನ ಏರ್ಸಿದ್ವಿ. ಇವತ್ತು ಬೆಳಗ್ಗೆ ಓಪನ್ ಆದ ಕೂಡಲೇ 7% ದಬಾಕೋತು. 93.16 ನಾನು ನೋಡಿದೆ. ಈಗ ಸ್ವಲ್ಪ ಲೈಟ್ ಆಗಿ ಏರಿರುತ್ತೆ. ಸೆಂಚುರಿಯ ಕಡೆಗೆ ನಾವು ಹೋಗ್ತಾನೆ ಇದ್ದೀವಿ. ಬೆಲೆ ಏರಿಕೆ ಆಗೋದು ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಫ್ಯೂಯಲ್ ಬೆಲೆ ಏರಿಲ್ಲ. ಫ್ಯೂಯಲ್ ಬೆಲೆ ಏರಿದ್ರೆ ಇನ್ನೂ ಫಾಸ್ಟ್ ಆಗಿ ಇರುತ್ತೆ. RBI ಇಂಟ್ರೆಸ್ಟ್ ರೇಟ್ ನ ಏರ್ಸಲ್ಲ ಅಂತಿದ್ದಾರೆ. ಇಂಟ್ರೆಸ್ಟ್ ರೇಟ್ ಏರಿಸದೇ ಇರೋದ್ರಿಂದ ಬ್ಯಾಂಕ್ ಅಲ್ಲಿ ಯಾರು ಡೆಪಾಸಿಟ್ ನ ಹಾಕ್ತಾ ಇಲ್ಲ. ಬ್ಯಾಂಕ್ ಎಲ್ಲ ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ನ ಕೇಳ್ತಾ ಇದ್ದಾರೆ. ಹೋದ ತಿಂಗಳು ಮಾತ್ರ $10 ಬಿಲಿಯನ್ ತೆಗೆದಂತ FI
ಈ ವಾರ ಮೊದಲಲ್ಲಿ ತುಂಬಾ ಲೀವ್ ಎಲ್ಲ ಇತ್ತು. ನಿನ್ನೆವರೆಗೂನೆ 29,000 ಕೋಟಿನ ತೆಗೆದಿದ್ದಾರೆ. ಮಾರ್ಕೆಟ್ ಇವತ್ತೇ ಮಲಗ್ಬಿಟ್ಟಿದೆ. ಇವತ್ತೊಂದು 10,000ನ ತೆಗೆದಿರ್ತಾರೆ. 40,000 ಕೋಟಿ ಖಾಲಿ. ಈ ಮಾರ್ಕೆಟ್ ಯಾಕೆ ಇಷ್ಟೊಂದು ಸ್ಟೇಬಲ್ ಆಗಿದೆ ಅಂತ ನೋಡಿದ್ರೆ, ನಿಮ್ಮ ದುಡ್ಡು ಮ್ಯೂಚುವಲ್ ಫಂಡ್ ದುಡ್ಡು ನಷ್ಟದಲ್ಲಿ ಹಾಕ್ತಾನೇ ಇದ್ದೀರಾ. ಇದ್ರಲ್ಲಿ ಏನು ಅಂತಂದ್ರೆ, ಒಂದು ಆರ್ಟಿಕಲ್ನ ಓದಿದೆ. ಅದನ್ನ ನಾನು ವಿಷ್ಣು ಹತ್ರ ಕೂಡ ಕೊಟ್ಟಿದ್ದೀನಿ. 3 ವರ್ಷದ ರಿಟರ್ನ್ ನೋಡಿ ನಿಮ್ಗೆಲ್ಲ ದುಡ್ಡನ್ನ ತೋರಿಸ್ತಾ ಇದ್ದಾರೆ. 13%, 14%, 16% ಅಂತ. ಅದು 23 ಎಂಡಲ್ಲೂ 24ಅಲ್ಲೂ ಈ ಪೋಸ್ಟ್ ಕೋವಿಡ್ ಅಲ್ಲಿ ಬಂದಂತ ರೈಸು. ಈ 27 ಇದೇ ತರ ಹೋಯ್ತು ಅಂತಂದ್ರೆ, ಇದೇ ಲೆವೆಲ್ ಅಲ್ಲಿ 27 ಇದ್ರೆ ರಿಟರ್ನ್ ನೆಗೆಟಿವ್ ಆರ್ 0 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆ ಮಾರ್ಕೆಟ್ನ ಏರ್ಸೋ ರೀತಿ ಯಾವ ಸ್ಟೇಜ್ ಇಲ್ಲ. ನಿಮ್ಮ ದುಡ್ಡನ್ನ ತೆಗೆದ್ರಿ ಅಂತಂದ್ರೆ ಒಂದು 3 ತಿಂಗಳ ರಿಟರ್ನ್ ಆದ್ರೂ ನೀವು ಕಾಪಾಡ್ಕೋತೀರಾ. ಇದೇ ಲೆವೆಲ್ ಅಲ್ಲಿ ಹೋದ್ರೆ ಅದು ಕೂಡ ಹೋಗ್ಬಿಡತ್ತೆ. ನಿಮಗೆ ಒಂದ್ 2 ಲಕ್ಷಕ್ಕಿಂತ ಜಾಸ್ತಿ ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಇತ್ತು ಅಂತ ಅಂದ್ರೆ ಅದನ್ನ ತೆಗೆದು ಬಾಂಡ್ ಅಲ್ಲಿ ಹಾಕಿ ಸೇಫ್ಟಿ ಮಾಡ್ಕೊಳ್ಳಿ. ಟಾಟಾ ಸನ್ಸ್ದು IPO ಅನ್ಸರ್ಟಿನಿಟಿ ಕಂಟಿನ್ಯೂ ಆಗ್ತಾ ಇದೆ. RBI ಇಲ್ಲೇ ಇಲ್ಲದೆ ಇರೋದ್ರಿಂದ ಸೇಮ್ ಪ್ರೆಷರ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಮಸ್ಕಾಲ್ ಪತ್ರಿಕೆ ಎಲ್ಲ ನೆನಪಿದೆ. ಟಾಟಾ ಹೇಗೆ 90% ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಮುಗಿಸ್ತು ಅಂತ, ಇನ್ನೂ ಒಂದು ದೊಡ್ಡ ಡೊನೇಷನ್ ಕೊಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ವಾಲಂಟ್ರಿ ಆಗಿ ನ್ಯಾಯವಾಗಿ ಧರ್ಮವಾಗಿ ಕೊಡುವಂತ ಡೊನೇಷನ್. ಆಗ RBIಗೆ ಫೈಲ್ ಮರ್ತೋಗ್ಬಿಡುತ್ತೆ, ಕಳ್ದೋಗ್ಬಿಡುತ್ತೆ ಫೈಲ್ RBI ನಲ್ಲಿ. ಏಕೆ A1ಗೆ 11,500 ಕೋಟಿ ಬಿಲ್ ಹಾಕೋದಕ್ಕೆ ಮರ್ತಿ ಬಿಟ್ರು. ಯಾಕಂದ್ರೆ ಈ ಫೈಲ್ ಇದ್ರೆ ತಾನೇ ಡಿಸೈಡ್ ಮಾಡೋದಕ್ಕಾಗತ್ತೆ. ಈ ಫೈಲ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಏರ್ ಇಂಡಿಯಾದ ಲೀಡರ್ಶಿಪ್ ಬದಲಾಗ್ತಾ ಇದೆ. ಲಾಸ್ ತುಂಬಾನೇ ಜಾಸ್ತಿ. ಜಿಯೋ ಪೊಲಿಟಿಕಲ್ ಪ್ರೆಷರ್ಸ್ ತುಂಬಾ ಜಾಸ್ತಿ ಆಗಿದೆ. TSS ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂತಂದ್ರೆ AI ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಕು. ಆಪೆಕ್ಸ್ ಮಾಡಬೇಕಂತಿದೆ. ಜಾಯಿಂಟ್ ವೆಂಚರ್ ಅಲ್ಲಿ ಡೇಟಾ ಸೆಂಟರ್ ಹಾಕಬೇಕು ಅಂತ ಹೇಳಿದ್ದಾರೆ. ಹೊಸದಾಗಿ ಈ ಫ್ರೆಶ್ ಹೈರಿಂಗ್ ಇರೋದೆಲ್ಲ ಹಂಗೆ ಸುಮ್ಮನೆ ಕತ್ರಿ ತೆಗೆದು ಚಚಕ್ ಅಂತ ಕಟ್ ಮಾಡಿದ್ದಾರೆ. TCS ಹೋದ್ರೆ ಹೋಗ್ಲಿ, ಒಂದು 25,000 ಜನರನ್ನ ತೆಗಿತೀನಿ, ಇಲ್ಲ ಒಂದು 5,000 ಜನರ ಮಾತ್ರ ನೆಟ್ರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. Wipro Q4 ಇನ್ನು ಸರಿಯಾಗಿ ಏನು ಸುಖ ಇಲ್ಲ, ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರೋತ್ ಫ್ಲಾಟ್ ಆಗಿರುತ್ತೆ, ಮಾರ್ಜಿನ್ಸ್ ರೇಟ್ ಕಂಪ್ರೆಸ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. EVS ಏನ್ ಹೇಳ್ತಾನೆ ಅಂತಂದ್ರೆ, ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಮೋಟಾರ್ ಸೈಕಲ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. 3 ವೀಲರ್ ವೇಕರ್ ಆಗಿದೆ. ನಂಬರ್ 2 ಹೋಂಡಾ, ಅದಾದ್ಮೇಲೆ ಹೀರೋ ಮೋಟಾರ್, ಅದಾದ್ಮೇಲೆ TVS. EV ಇಂದ ಬಂದ್ಬಿಡ್ತು ಪ್ರೀಮಿಯಂ ಮಾಡೆಲ್ ಇಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮಾರುತಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 2030 ಒಳಗಡೆ 4 ಹೊಸ ಗಾಡಿಗಳನ್ನ ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಆಲ್ರೆಡಿ 7-8 ಗಾಡಿಗಳು ಇಟ್ಟಿದ್ದಾರೆ. ಅದಾದ್ಮೇಲೆ ಇದು L&T ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಗ್ರೋ ಆಗೋಣ, ಇದು ಒಂದು ಸ್ಪೆಷಾಲಿಟಿ ಫೀಲ್ಡ್. ಇಂಡಿಯಾದಲ್ಲಿ ಅದು ತುಂಬಾ ಜನ ಇಲ್ಲ, ಅದರಿಂದ 3x ರೆವೆನ್ಯೂ ಗ್ರೋತ್ ನೆಕ್ಸ್ಟ್ 5 years ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. FMCG ನಲ್ಲಿ ಸ್ಟ್ರಿಂಗ್ಫ್ಲೇಷನ್ ಜಾಸ್ತಿ ಆಗಿದೆ. 100 ಗ್ರಾಮ್ಗೆ 10 ರೂಪಾಯಿ ಅಂತ ತಗೋತಾ ಇದ್ವಿ. ಈಗ ಆ ಪ್ಯಾಕೆಟ್ ಸೈಜ್ ನ 80 ಗ್ರಾಮ್ ಮಾಡ್ಬಿಡ್ತೀವಿ. 80 ಗ್ರಾಮ್ಗೆ ಅದೇ 10 ರೂಪಾಯಿ. ಅದಾದ್ಮೇಲೆ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ $25 ಬಿಲಿಯನ್ ರೈಸ್ ಮಾಡೋದಕ್ಕೆ IPOನ ಹಾಕ್ತಾ ಇದ್ದಾರೆ. ಇದು ಆ ಕಂಪನಿನಲ್ಲಿ IPOನೇ $2 ಟ್ರಿಲಿಯನ್ ವ್ಯಾಲ್ಯೂ ಮಾಡುತ್ತೆ. ಸ್ಪೇಸ್ ಎಕ್ಸ್ ಕಂಪನಿ, ಗೂಗಲ್ ತುಂಬಾ ದುಡ್ಡಿಟ್ಟಿದ್ದಾರೆ. ಅದರಿಂದ ಗೂಗಲ್ ವ್ಯಾಲ್ಯೂಯೇಷನ್ ಕೂಡ ಇದ್ರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ನಾವು ಜಾಲಿಯಾಗಿದ್ದೀವಿ. ಆಲ್ ಲೇ ಆಫ್ ಏನ್ ಹೇರುತ್ತೆ ಅಂತಂದ್ರೆ, ಶಿಫ್ಟ್ ಅಂತಂದ್ರೆ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಹಲವರನ್ನ ಸರಕ್ ಅಂತ ಕಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಹಲವರಿಗೆ ಕೆಲಸದ ಅವಕಾಶಗಳು ಹೋಗ್ಬಿಡುತ್ತೆ ಅನ್ನುವಂತ ಫೀಲಿಂಗ್ ಇದೆ. ಸೊ ಈ ಸೈಡ್ ಅಲ್ಲಿ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಇದೆ, ಕೆಲಸದ ಅವಕಾಶಗಳು ಹೋಗ್ತಾ ಇದೆ. ಇದರಿಂದ ನೋಡಿದ್ರೆ ನೆಕ್ಸ್ಟ್ ಇದು ರಿಯಲ್ ಎಸ್ಟೇಟ್ಗೆ ಬೀಳತ್ತೆ. ಅದರಿಂದ ಇಳಿತಾ ಚಿನ್ನನ ನಾವು ಕನ್ಸಿಡರ್ ಮಾಡೋಣ. ಕಚ್ಚಾ ತೈಲವನ್ನೇ ನಾವು ಸ್ಟೋರ್ ಮಾಡೋದಕ್ಕಾಗಲ್ಲ. ಇಲ್ಲ ಅಂತಂದ್ರೆ ನಾವು ಒಂದು ಟ್ಯಾಂಕರ್ ತಗೊಂಡು ಒಳಗಡೆ ಇಟ್ಟಿದ್ರೆ ಒಳ್ಳೆ ಬೆಲೆಗೆ ಮಾರ್ಬೋದಿತ್ತು. ಇದೇನೇ ಇವತ್ತು ಮಾರ್ಕೆಟ್ನ ಸ್ಥಿತಿಗತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.